ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಜಾಲ್ ಲೈಫ್ ಸ್ಟೈಲ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಜಾಲ್ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಜಂಪ್ ಸ್ಟಾರ್ಟ್ ಆನ್ ಅಮೇಜಿಂಗ್ ಲೈಫ್ ಸ್ಟೈಲ್ ಅಂತ ಸ್ನೇಹಿತರೆ. ಅಂದರೆ ಒಂದು ಸಾಮಾನ್ಯ ಜೀವನ ಶೈಲಿಯಿಂದ ಒಂದು ಅಮೇಜಿಂಗ್ ಲೈಫ್ ಸ್ಟೈಲ್ಗೆ ಜಂಪ್ ಆಗಿ ಏನಿದೆ ಕಂಪ್ನಿ ಲೋಗೋ ಸ್ನೇಹಿತರೆ. ಓಕೆ, ಸೊ ಜಾಲ್ ಲೈಫ್ ಸ್ಟೈಲ್ದು ಕಾರ್ಪೊರೇಟ್ ಆಫೀಸ್ ಬಂದು UK-ದಲ್ಲಿದೆ, ಲಂಡನ್ನಲ್ಲಿ ಸ್ನೇಹಿತರೆ. ಓಕೆ, ಇಂಡಿಯಾದಲ್ಲಿ MCA ರಿಜಿಸ್ಟರ್ ಆಫೀಸ್ ಒಂದು ಬೆಂಗಳೂರಿನಲ್ಲಿದೆ, ನಮ್ಮ ಇಂಡಿಯಾದಲ್ಲಿ. ಓಕೆ, ಸೊ ಕಂಪನಿದು ವೆಬ್ಸೈಟ್ ಬಂದು www.zallifestyle.com ಅಂತ. ಓಕೆ, ಈಗ ಜಾಲ್ ಲೈಫ್ ಸ್ಟೈಲ್ದು ಏನು ವರ್ಕ್ ಅಂತ ಹೇಳಿದ್ರೆ, ಜಾಲ್ ಲೈಫ್ ಸ್ಟೈಲ್ ಈಸ್ ಬೇಸ್ಡ್ ಆನ್ ಅಡ್ವರ್ಟೈಸಿಂಗ್ ಅಂಡ್ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದರೆ ಜಾಲ್ ಲೈಫ್ ಸ್ಟೈಲ್ ಒಂದು ಜಾಹೀರಾತು ಹಿನ್ನೆಲೆಯುಳ್ಳಂಥ ಒಂದು ಪ್ರೋಗ್ರಾಮ್ ಇದು. ಓಕೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಹೌ ಇಟ್ ಈಸ್ ವರ್ಕ್, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ. ಇವಾಗ ಅಡ್ವರ್ಟೈಸರ್ ಅಂತ ಹೇಳಿದ್ರೆ ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಆಯಿತು ಅಂತ ಹೇಳಿದ್ರೆ, ಓಕೆ, ಅದನ್ನ ನಮಗೆ ಬಂದಿದೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಬ್ರಾಂಡ್ ಅಂಬಾಸಿಡರ್ ಅಥವಾ ಮೀಡಿಯಾ ಮುಖಾಂತರ ನಮಗೆ ಗೊತ್ತಾಗೋದು, ಎಸ್ ಈ ಒಂದು ಪ್ರಾಡಕ್ಟ್ ಮಾರುಕಟ್ಟೆಗೆ ಬಂದಿದೆ ಅಂತ. ಹೌದಾ? ಸೊ ಇಲ್ಲಿ ಬ್ರಾಂಡ್ ಅಂಬಾಸಿಡರು ಏನು ಮಾಡ್ತಾನೆ, ಆಡ್ ಏಜೆನ್ಸಿ ಹತ್ರ ಹೋಗ್ತಾನೆ. ಫಸ್ಟ್ ಏನಂತ, ನಂದೊಂದು ಪ್ರಾಡಕ್ಟ್ ಇದೆಯಪ್ಪ, ಅದನ್ನ ನೀನು ಮಾರ್ಕೆಟಿಂಗ್ ಮಾಡಿಕೊಡು ಅಥವಾ ಪ್ರಮೋಷನ್ ಮಾಡು ಅಂತ ಹೇಳ್ಬಿಟ್ಟು ಅವನು ಆಡ್ ಏಜೆನ್ಸಿ ಜೊತೆ ಅಗ್ರಿಮೆಂಟ್ ಮಾಡ್ಕೋತಾನೆ. ಓಕೆ, ಆಡ್ ಏಜೆನ್ಸಿ ಅವ್ರು ಏನು ಮಾಡ್ತಾರೆ, ಒಬ್ಬ ಬ್ರಾಂಡ್ ಅಂಬಾಸಿಡರ್ನ ತಗೊಂಡು ಏನು ಮಾಡ್ತಾರೆ, ಎಲ್ಲಿ ವ್ಯೂವರ್ಸ್ ಜಾಸ್ತಿ ಇದ್ದಾರೆ, ಎಲ್ಲಿ ಟ್ರಾಫಿಕ್ ಇದೆ, ಎಲ್ಲಿ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ, ಆ ಜಾಗನ ಸ್ಪೇಸ್ನ ಅವನು ಸರ್ಚ್ ಮಾಡಿಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅವನೇನು ಮಾಡ್ತಾನೆ, ಅಲ್ಲಿ ಅಡ್ವರ್ಟೈಸ್ಮೆಂಟ್ನ ಅಲ್ಲಿ ಕೊಡ್ತಾನೆ ಸ್ನೇಹಿತರೆ. ಅಂದರೆ ಮೀಡಿಯಾ ಮತ್ತು ಸೋಷಿಯಲ್ ನೆಟ್ವರ್ಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅವನು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಸ್ನೇಹಿತರೆ. ಓಕೆ, ಇಲ್ಲಿ ಕೊಟ್ಟಾಗ ನಮಗೆ ಆಸ್ ಯೂಶುವಲ್ ಏನಾಗುತ್ತೆ, ಟಿವಿಲಿ ಬರುತ್ತೆ, ನಾವು ಪಬ್ಲಿಕ್ ಅನ್ಸು ಏನು ಮಾಡ್ತೀವಿ, ಟಿವಿಲಿ ಆ್ಯಡ್ ನೋಡ್ತೀವಿ. ಹೌದಲ್ವಾ? ಸೊ ಇಲ್ಲೇನಾಗುತ್ತೆ, ಅಡ್ವರ್ಟೈಸರ್ ಅವರು ಆಡ್ ಏಜೆನ್ಸಿಗೆ ದುಡ್ಡು ಕೊಡ್ತಾರೆ, ಆಡ್ ಏಜೆನ್ಸಿ ಅವರು ಬಂದು ಈ ಬ್ರಾಂಡ್ ಅಂಬಾಸಿಡರ್ ಮೀಡಿಯಾದವರಿಗೆ ದುಡ್ಡು ಕೊಡ್ತಾರೆ ಸ್ನೇಹಿತರೆ. ಓಕೆ, ಇಲ್ಲಿ ನಮಗೆ ಪಬ್ಲಿಕ್ ಏನಿದೀವಲ್ಲ, ಆಡ್ ನೋಡೋದ್ರಿಂದ ನಮ್ಗೇನು ಸಿಗಲ್ಲ. ರೈಟ್ ಅವರ? ಓಕೆ, ಸೊ ಈಗ ಜಾಲ್ ಲೈಫ್ ಸ್ಟೈಲ್ ಈ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಏನು ಹೇಳಿದೆ, ಇಲ್ಲಿ ಸೇಮ್ ಮ್ಯಾನುಫ್ಯಾಕ್ಚರ್ ಕಂಪನಿ ಇದೆ, ಆಡ್ ಏಜೆನ್ಸಿ ಇದ್ದಾರೆ. ಇವಾಗ ಏನಾಗಿದೆ, ಆಡ್ ಏಜೆನ್ಸಿಯಿಂದ ನಮ್ಮ ಜಾಲ್ ಲೈಫ್ ಸ್ಟೈಲ್ ಕನೆಕ್ಟಿವಿಟಿ ಆಗಿದೆ. ಅಲ್ಲಿ ಬ್ರಾಂಡ್ ಅಂಬಾಸಿಡರು, ಮೀಡಿಯಾ, ಸೋಷಿಯಲ್ ನೆಟ್ವರ್ಕ್ ಏನಿದೆ ಅದ್ರ ಬದಲಿ ಜಾಲ್ ಲೈಫ್ ಸ್ಟೈಲ್ದು ಅಡ್ವರ್ಟೈಸ್ಮೆಂಟ್ ಅಫಿಲಿಯೇಟ್ ಪ್ರೋಗ್ರಾಮು. ಇಲ್ಲಿ ಏನಂತ, ಇಲ್ಲಿ 30 ಲಕ್ಷಕ್ಕಿಂತ ಎಷ್ಟು ಜನಸಂಖ್ಯೆ ಇದ್ದಾರೆ, ಇಲ್ಲಿ ವೆರಿಫೈ ಕಸ್ಟಮರ್ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಏನು ಆಡ್ ಏಜೆನ್ಸಿ ಅವರು ಏನು ಆಡ್ ಕೊಡ್ತಾರೆ ಅದನ್ನ ನೋಡೋದಕ್ಕೆ ವೆರಿಫೈಡ್ ನಮ್ಮ ಕಸ್ಟಮರ್ ಇದ್ದಾರೆ, ಅಂದ್ರೆ ನಾವಿದೀವಿ, ವೆರಿಫೈಡ್ ಆಡ್ ವ್ಯೂವರ್ಸ್ ಇದೀವಿ. ಓಕೆ, ಹಾಗಾಗಿ ನಮಗೆ ಆಡ್ ಏಜೆನ್ಸಿ ಅವರು ನಾವು ಆಡ್ ನೋಡೋದ್ರಿಂದ ನಮಗೆ ದುಡ್ಡು ಕೊಡ್ತಾರೆ ಸ್ನೇಹಿತರೆ, ಜಾಲ್ ಲೈಫ್ ಸ್ಟೈಲ್ದು ಒಂದು ಕನೆಕ್ಟಿವಿಟಿ ಜೊತೆಗೆ. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ರೈಟ್. ಈಗ ನಾವು ಜಾಲ್ ಲೈಫ್ ಸ್ಟೈಲ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ, ಜಾಯಿನ್ ಆಗಬೇಕಂದ್ರೆ ಏನು ಮಾಡ್ಬೇಕಂತ ಹೇಳಿದ್ರೆ, ಜಾಯ್ನಿಂಗ್ ಪ್ರೋಸೆಸ್ ಬಂದು ಫಸ್ಟ್ ಪಾಯಿಂಟ್ ಬಂದು ಇಲ್ಲಿ ನೋಡಿ, ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ವಿತ್ ಬೇಸಿಕ್ ಡೀಟೇಲ್ಸ್. ಅಂದರೆ ನೇಮು, ಡೇಟ್ ಆಫ್ ಬರ್ತು, ಮೊಬೈಲ್ ನಂಬರ್, ಇಮೇಲ್ ID ರಿಜಿಸ್ಟರ್ ಮಾಡ್ಕೋಬೇಕು. ಅದಾದಮೇಲೆ ಎರಡನೇ ಸ್ಟೆಪ್ ಬಂದು ಪರ್ಸನಲ್ ವೆರಿಫಿಕೇಶನ್ ಮಾಡ್ಕೋಬೇಕು. ಅಂದರೆ ಪರ್ಸನ್ ನೀವೇನ ಅಥೆಂಟಿಕೇಟ್ ಮಾಡ್ಕೋಬೇಕು. ಅದನ್ನ ವೆರಿಫಿಕೇಶನ್ ಮಾಡ್ತಾ ಇರೋ ಕಂಪನಿ ಯಾವುದು ಅಂತ ಹೇಳಿದ್ರೆ ನಾರ್ಡಿಕ್ ಕಂಪನಿ ಸ್ನೇಹಿತರೆ. ಓಕೆ, ಸೊ ನಾರ್ಡಿಕ್ ಕಂಪನಿಯವರು ಇಂಟರ್ನ್ಯಾಷನಲ್ ಚಾರ್ಜಸ್ ಅಂತ ಹೇಳ್ಬಿಟ್ಟು €18 ಚಾರ್ಜ್ ಮಾಡ್ತಾರೆ ಒಬ್ಬರದ್ದು KYC ಮಾಡೋದಕ್ಕೆ. ನಾವು ಈಗ ಆಫರ್ ಓನ್ಲಿ €10 ಇದೆ ಸ್ನೇಹಿತರೆ. ಓಕೆ, ಸೊ ಪರ್ಸನಲ್ ವೆರಿಫಿಕೇಶನ್ ಮಾಡ್ಕೊಂಡ್ರೆ ನೀವು ಜಾಲ್ ಲೈಫ್ ಸ್ಟೈಲ್ ಪ್ರೋಗ್ರಾಮ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಸ್ಟಾರ್ಟ್ ಮಾಡಿದ್ರಿ ಅಂತ ಅರ್ಥ. ಇಟ್ ಮೀನ್ಸ್ ಜಾಯಿನ್ ಆದ್ರಿ ಅಂತ ಅರ್ಥ ಸ್ನೇಹಿತರೆ. ಓಕೆ, ಹಾಗಾದ್ರೆ ಬೆನಿಫಿಟ್ ಏನು, ನಿಮ್ಗೆ ಇನ್ಕಮ್ ಯಾವ ರೀತಿ ಸಿಗುತ್ತೆ, ಇಲ್ಲಿ ಬೆನಿಫಿಟ್ ಯಾವ ರೀತಿ ಸಿಗುತ್ತೆ ಅಂತ ಹೇಳಿದ್ರೆ, ಕಂಪನಿ ಸ್ನೇಹಿತರೆ ನೋಡಿ, ಒನ್ಸು ಕಂಪನಿ ಅಫಿಷಿಯಲಿ ಲಾಂಚ್ ಆದಾಗ, 30 ಲಕ್ಷ ವ್ಯೂವರ್ಸ್ ಆಗಬೇಕು. ಓಕೆ, ವ್ಯೂವರ್ಸ್ ಅಂತ ಹೇಳಿದ್ರೆ ಇಟ್ ಮೀನ್ಸ್ ವೆರಿಫೈಡ್ ಕಸ್ಟಮರ್ ಆಗಬೇಕು. ಆಗ್ತಿದಂಗ್ಲೇ ಕಂಪನಿ ಅಫಿಷಿಯಲಿ ಲಾಂಚ್ ಮಾಡುತ್ತೆ ಪ್ರೋಗ್ರಾಮ್ನ. ಅವಾಗ ನಿಮಗೊಂದು ಆ್ಯಪ್ ರಿಲೀಸ್ ಮಾಡುತ್ತೆ. ಆ್ಯಪ್ ಅಲ್ಲಿ ಡೈಲಿ 60 ಆ್ಯಡ್ ಬರುತ್ತೆ ಸ್ನೇಹಿತರೆ. ನೀವು ನಿಮ್ಮದೇ ಆದಂಥ ಫ್ರೀ ಟೈಮಲ್ಲಿ ಬೆಳಗಿಂದ ಸಂಜೆ ತನಕ ಒಂದು 10-20 ನಿಮಿಷ ಫ್ರೀ ಮಾಡಿಕೊಂಡು ಆ್ಯಡ್ನ ನೀವು ನೋಡಬೇಕು ಅಷ್ಟೇ. ಓಕೆ, ಡೈಲಿ 60 ಆ್ಯಡ್ ಬರುತ್ತೆ. ಒಂದು ಆ್ಯಡ್ಗೆ ಕಂಪನಿ ನಿಮಗೆ €4 ಕೊಡುತ್ತೆ. ಇದು ಯೂರೋದಲ್ಲಿ ಕೊಡೋದು, ಬಟ್ ನಿಮಗೆ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಯೂರೋ ರೇಟು ಜಾಸ್ತಿ ಅಪ್ ಅಂಡ್ ಡೌನ್ ಆಗೋದ್ರಿಂದ ಒಂದು ಅಪ್ರಾಕ್ಸಿಮೇಟ್ಲಿ €4 ಅಂತ ತಿಳ್ಕೊಳ್ಳಿ. ಓಕೆ, ಒಂದು ಆ್ಯಡ್ಗೆ ₹4 ಬರುತ್ತೆ. 60 ಆ್ಯಡ್ಗೆ ಪರ್ ಡೇ ₹4 ಅಂದರೆ ₹240 ಆಯಿತು. ₹240 ಪರ್ ಡೇ ನಿಮಗೆ ಸಿಗುತ್ತೆ. 30 days ಇಂಟು 240, ಒಂದು ತಿಂಗಳಿಗೆ ನಿಮಗೆ ₹7,200 ಬರುತ್ತೆ ಸ್ನೇಹಿತರೆ, ಜಸ್ಟ್ ಆ್ಯಡ್ ನೋಡೋದ್ರಿಂದ. 12 ತಿಂಗಳಿಗೆ ಅಂದರೆ ಒಂದು ವರ್ಷಕ್ಕೆ ನಿಮಗೆ 12 ತಿಂಗಳು ಇಂಟು ₹7,200 ಅಂತ ಹೇಳಿದ್ರೆ ಟೋಟಲ್ ₹86,400 ಪರ್ ಇಯರ್ ಬರುತ್ತೆ ಸ್ನೇಹಿತರೆ. ಅಂದರೆ ವಿತೌಟ್ ಎನಿ ರೆಫರಲ್, ನೀವು ಯಾರನ್ನೂ ಕೂಡ ಇಲ್ಲಿ ಜಾಯಿನ್ ಮಾಡಿಸಿಲ್ಲ ಅಥವಾ ರೆಫರ್ ಮಾಡಿಲ್ಲ, ಜಸ್ಟ್ ನೀವು ನಿಮ್ಮದೇ ಆದಂಥ ಫ್ರೀ ಟೈಮಲ್ಲಿ
ನಿಮ್ಮ ಆಪ್ ಅಲ್ಲಿ ಜಸ್ಟ್ ಒಂದು ಅಡ್ವರ್ಟೈಸ್ಮೆಂಟ್ ನೋಡೋದ್ರಿಂದ ನಿಮಗೆ ಅಡ್ವರ್ಟೈಸರ್ ಅವರು ಕೊಡ್ತಾ ಇರ್ತಕ್ಕಂಥ ಒಂದು ಅಮೌಂಟ್ ಸ್ನೇಹಿತರೆ ಇದು. ಓಕೆ, ಇದು ಫಸ್ಟ್ ಬೆನಿಫಿಟ್. ಎರಡನೇ ಬೆನಿಫಿಟ್ ಬಂದು ರೆಫರಲ್ ಆಡ್ ಬೋನಸ್. ಅಂದ್ರೆ ಸರ್ ಓಕೆ ನನ್ನ ಫ್ರೆಂಡ್ಸ್ ಇದಾರೆ ಸರ್, ಅವ್ರ ಜೊತೆ ಬಿಸ್ನೆಸ್ ಮಾಡಿದ್ರೆ ಏನಾದ್ರು ಸಿಗುತ್ತಾ ಅಂತ. ಖಂಡಿತ ನೋಡಿ, ಒಬ್ಬ ವ್ಯಕ್ತಿ ನಿಮ್ಮ ಕಡೆಯಿಂದ ಜಾಯ್ನ್ ಆದ ಅನ್ಕೊಳ್ಳಿ, ನಿಮ್ಮ ಫ್ರೆಂಡ್, ಅವನಿಗೆ ಸೇಮು ನಿಮಗೆ ಯಾವ ರೀತಿ ಆಡ್ ಇನ್ಕಮ್ ಹೋಗುತ್ತೆ 240, ಅವನಿಗೂ ಅದೇ ರೀತಿ ಹೊಟ್ಟೋಗ್ಬಿಡುತ್ತೆ. ಬಟ್ ಅವನ ಕಡೆಯಿಂದ ನಿಮಗೆ 240 ರೂಪೀಸ್ ಪರ್ ಡೇ ಸಿಗುತ್ತೆ ಸ್ನೇಹಿತರೆ. ಮತ್ತೆ ಅಂದ್ರೆ 1 ವರ್ಷದ ತನಕ ಸಿಗುತ್ತೆ. 5 ಜನ ಫ್ರೆಂಡ್ಸ್ ನ ಡೈರೆಕ್ಟ್ ಆಗಿ ರೆಫರಲ್ ಮಾಡಿದ್ರೆ 5 ಇಂಟು 240 ಅಂತ ಹೇಳಿದ್ರೆ ಪರ್ ಡೇ ನಿಮಗೆ 1200 ರೂಪೀಸ್ ಆಗುತ್ತೆ. ನೆಕ್ಸ್ಟ್ 10 ಮೆಂಬರ್ಸ್ ನ ನೀವು ತಗೋಬಂತು ಅಂತ ಹೇಳಿದ್ರೆ 10 ಇಂಟು 240 ಅಂತ ಹೇಳಿದ್ರೆ ಪರ್ ಡೇ 2400 ರೂಪಾಯಿ ಆಗುತ್ತೆ. 20 ಜನ ಫ್ರೆಂಡ್ಸ್ ಅಥವಾ ರಿಲೇಟಿವ್ ನೀವು ಬಿಸ್ನೆಸ್ ಜಾಯಿನ್ ಮಾಡಿಸಿದ್ರೆ ನಿಮ್ಮ ಟೀಮಿಂದ ನಿಮಗೆ 20 ಇಂಟು 240 ಅಂತ ಹೇಳಿದ್ರೆ 4800 ರೂಪಾಯಿ ಬರುತ್ತೆ ಸ್ನೇಹಿತರೆ. 30 ಡೈರೆಕ್ಟ್ ರೆಫರಲ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಎಕ್ಸ್ಟ್ರಾ 240 ಜೊತೆಗೆ ಇನ್ನೂ 50% ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ 30 ಅಂಡ್ ಅಬೌವ್ ಡೈರೆಕ್ಟ್ ರೆಫರಲ್ ಆದರೆ ನಿಮಗೆ 360 ರೂಪೀಸ್ ಸಿಗುತ್ತೆ. ಅಂದರೆ ಪರ್ ಡೇ ನಿಮಗೆ 10,800 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ಇದು 1 ವರ್ಷ ತನಕ ಬರುತ್ತೆ. ಓಕೆ, ಅಂದರೆ ಅನ್ಲಿಮಿಟೆಡ್ 20, 30, 50 ಜನ ಎಷ್ಟು ಬೇಕಾದ್ರೂ ನೀವು ಜಾಯಿನ್ ಮಾಡ್ಬೋದು. ಇದು ಅನ್ಲಿಮಿಟೆಡ್ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಓಕೆ, ಹಾಗಾಗಿ ಮೂರನೇದು ಮಂತ್ಲಿ ಲೈಫ್ ಸ್ಟೈಲ್ ಬೋನಸ್. ಮಂತ್ಲಿ ಲೈಫ್ ಸ್ಟೈಲ್ ಬೋನಸ್ ಅಂದ್ರೆ ಸರ್ ನೀವು ಇವತ್ತು ಬಿಸ್ನೆಸ್ ಬಂದ್ರೆ 30 ಜನ ಬಿಸ್ನೆಸ್ ತಗೊಬಂದ್ರಿ, ಇಲ್ಲಿ 30 ಇಂಟು 360 ಅಂದ್ರೆ 10,800 ಅವ್ರ ಕಡೆಯಿಂದ ಬಂತು ನಿಮ್ಗೆ ಪರ್ ಡೇ. ಆ 30 ಜನ ಏನಾದ್ರು ಟೀಮ್ ನ ಡೆವಲಪ್ ಮಾಡಿದ್ರೆ ನಿಮ್ಗೆ ಏನಾದ್ರು ಬರುತ್ತಾ? ಖಂಡಿತ ಸ್ನೇಹಿತರೆ ಬಂದೇ ಬರುತ್ತೆ. ಆ 30 ಜನ ಎಲ್ಲೇ ಟೀಮ್ ಡೆವಲಪ್ ಮಾಡಿದ್ರು ನಿಮಗೆ ಇಲ್ಲಿ ಲೈಫ್ ಸ್ಟೈಲ್ ಬೋನಸ್ ಅಂತ ಸಿಗುತ್ತೆ. ಇದು ನಿಮಗೆ ಅನ್ಲಿಮಿಟೆಡ್ ಇನ್ಕಮ್ ಸ್ನೇಹಿತರೆ. ಓಕೆ, ಹಾಗಾಗಿ ಈ ಮಂತ್ಲಿ ಲೈಫ್ ಸ್ಟೈಲ್ ಬೋನಸ್ ಬಗ್ಗೆ ನೀವು ತಿಳ್ಕೋಬೇಕು. ಮತ್ತೆ ಹೌ ಟು ಬಿಕೇಮ್ ಎ ಮಿಲಿಯನಿಯರ್, ಇದರಲ್ಲಿ ನೀವು ಯಾವ ರೀತಿ ಮಿಲಿಯನಿಯರ್ ಆಗಬಹುದು ಜಾ ಲೈಫ್ ಸ್ಟೈಲ್ ಅನ್ನೋದನ್ನ ತಿಳ್ಕೋಬೇಕಂತ ಹೇಳಿದ್ರೆ ನೀವು ಫಸ್ಟ್ ಈ ಬೇಸಿಕ್ KYC ನ ಮುಗಿಸ್ಕೊಂಡು ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಪ್ರತಿ ಭಾನುವಾರ ಮೀಟಿಂಗ್ ಇರುತ್ತೆ, ಝೂಮ್ ಮೀಟಿಂಗ್, ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಹಾಗಾಗಿ ವಂಡರ್ಫುಲ್ ಕಾನ್ಸೆಪ್ಟು. ಬೇಗ ರಿಜಿಸ್ಟ್ರೇಷನ್ ಮಾಡಿಕೊಂಡು KYC ಮಾಡಿಕೊಂಡು ಬೇಗ ರೆಡಿಯಾಗಿ ಸ್ನೇಹಿತರೆ. ಇದರಲ್ಲಿ ಅತ್ಯದ್ಭುತವಾದ ಅವಕಾಶ. ವಿತಿನ್ 6 ಮಂತ್ ನೀವು ವರ್ಕ್ ಮಾಡಿದ್ರೆ ಖಂಡಿತ ಲೈಫ್ ಸೆಟ್ಲ್ ಆಗ್ಬೋದು ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.